ಇಡೀ ಉತ್ತರ ಭಾರತವನ್ನೇ ನಡುಗಿಸಿದ್ದ ಹರ್ಷವರ್ಧನ್ ಕೇವಲ ಒಬ್ಬ ವ್ಯಕ್ತಿಯ ಎದುರು ಮಂಡಿ ಊರಿ ನಿಂತಿದ್ದ ಅಂದ್ರೆ ನೀವು ನಂಬ್ತೀರಾ? ಹೌದು, ಆ ವ್ಯಕ್ತಿಯೇ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ. ನರ್ಮದಾ ನದಿ ತೀರದಲ್ಲಿ ಸನ್ನಿವೇಶ ಹೇಗಿತ್ತಂದ್ರೆ, ಒಂದು ಕಡೆ ಲಕ್ಷಾಂತರ ಸೈನ್ಯ ಹೊಂದಿದ್ದ ಬಲಿಷ್ಠ ಸಾಮ್ರಾಟ ಹರ್ಷವರ್ಧನ, ಇನ್ನೊಂದು ಕಡೆ ಗುಡುಗುವ ಸಿಂಹದಂತೆ ನಿಂತಿದ್ದ ಪುಲಕೇಶಿ. ಹರ್ಷವರ್ಧನಿಗೆ ದಕ್ಷಿಣ ಭಾರತವನ್ನು ಗೆಲ್ಲಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಕನ್ನಡಿಗರ ಕತ್ತಿ ಜಳಿಪಿಸಿದ ರೀತಿಗೆ ಹರ್ಷವರ್ಧನ ಅಹಂಕಾರ ಸುಟ್ಟು ಭಸ್ಮವಾಗಿತ್ತು. ಇದು ಬರೀ ಪುರಾಣವಲ್ಲ, ಇತಿಹಾಸದ ಅಜಂತ ಗೋಡೆಗಳ ಮೇಲೆ ಪುಲಕೇಶಿಯ ದರ್ಬಾರ್ ಚಿತ್ರ ಇಂದಿಗೂ ಇವೆ. ಚೀನಾ ಪ್ರವಾಸಿ ವೇನ್ ತಾಂಗ್ಸ್ ಬರೆದಿದ್ದಾನೆ, ಪುಲಕೇಶಿಯ ಸೈನ್ಯದ ಆನೆಗಳು ಮತವೇರಿದ ಬೆಟ್ಟಗಳಂತೆ ಇದ್ದವು ಅಂತ. ಅಷ್ಟೇ ಅಲ್ಲ, ಪರ್ಷಿಯಾದ ರಾಜರು ಈತನ ಸ್ನೇಹಕ್ಕಾಗಿ ಕಾಯ್ತಿದ್ರು. ಅಂದ್ರೆ ಈತನ ರೇಂಜ್ ಏನಂತ ನೀವೇ ಗೆಸ್ ಮಾಡಿ. ಇವತ್ತು ನಾವು ಬಾದಾಮಿಯ ಐಹೊಳೆ ಅಂತ ಏನು ಹೆಮ್ಮೆಯಿಂದ ಹೇಳ್ತೀವಲ್ಲ, ಅದ್ರ ಹಿಂದಿರೋ ಶಕ್ತಿ ಈ ಪುಲಕೇಶಿ. ನರ್ಮದಾ ನದಿಯಿಂದ ಹಿಡಿದು ಕಾವೇರಿಯವರೆಗೆ ಹಾರಿದ್ದು ಒಂದೇ ಬಾವುಟ, ಅದು ಚಾಲುಕ್ಯರ ವರಹ ಲಾಂಛನ. ಹರ್ಷವರ್ಧನ ಸೋತಿದ್ದೇ ಪುಲಕೇಶಿಯ ಕೈಯಲ್ಲಿ ಅನ್ನೋ ಕಟುಸತ್ಯ ಇವತ್ತಿನ ಎಷ್ಟೋ ಇತಿಹಾಸ ಪುಸ್ತಕಗಳಲ್ಲಿ ಮರೆಯಾಗಿವೆ. ಇಂತಹ ವೀರ ಕನ್ನಡಿಗನ ಕತೆ ಪ್ರತಿಯೊಬ್ಬರಿಗೂ ತಲುಪಲಿ. ಕನ್ನಡಿಗರ ಶೌರ್ಯ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ಜೈ ಕರ್ನಾಟಕ ಅಂತ ಕಮೆಂಟ್ ಮಾಡಿ.